ಆಗಲೇ ಎಕ್ಸ್ಪ್ಲೈನ್ ಮಾಡುವಾಗ ಆರೋಪ ಪಟ್ಟಿ ನಾನು ಹೇಳಿದೆ, ನೈಲಾನ್ ಹಗ್ಗ ಸಿಕ್ಕಿದೆ, ನೈಲಾನ್ ಹಗ್ಗ ಮಾರ್ಕೆಟಿಂದ ಯಾರು ಬೇಕಾದ್ರೂ ತರ್ಬೋದು, ಅದೇನು ದೊಡ್ಡ ಕೆಲಸ. ಮೆಗ್ಗರಲ್ಲಿ ಎಲೆಕ್ಟ್ರಿಕ್ ಶಾಕ್, ಮೆಗ್ಗರಿನ ಆನ್ಲೈನಲ್ಲಿ ಇದೆ, ಯಾರು ಬೇಕಾದ್ರೂ ತರಿಸ್ಕೋಬೋದಪ್ಪ. ನಾವು ದಾಟ್ ಹ್ಯಾಸ್ ಟು ಬಿ ಲಿಂಕ್ಡ್. ಹೇಗೆ ನೈಲಾನ್ ಹಗ್ಗ ಈ ಸಾವಿನಲ್ಲಿ ಪಾತ್ರವನ್ನು ವಹಿಸಿದೆ, ಮೆಗ್ಗರನ್ನ ಯಾರು ಆರ್ಡರ್ ಮಾಡಿದ್ರು, ಅದೇನು ಮೊಬೈಲಲ್ಲಿ, ಅದರದ್ದಿರೋ ಸಾಕ್ಷಿಗಳೇನು, ಇದೆಲ್ಲ ಬರುತ್ತೆ. ಅದೇ ಪೊಲೀಸ್ ಆ ಕೆಲಸವನ್ನ ಈ ತನಿಖೆ ಮಾಡಿದಂತೆ ಇದೆ, ಪೂರ್ಣ ಪ್ರಮಾಣದಲ್ಲಿ ಮಾಡಿದಂತೆ. ಸಾಮಾನ್ಯವಾಗಿ ಕ್ರಿಮಿನಲ್, ದೊಡ್ಡ ಕ್ರಿಮಿನಲ್ ಅಥವಾ ಸಾಮಾನ್ಯ ಕ್ರಿಮಿನಲ್ ಪ್ರಕರಣಗಳಲ್ಲಿ ಘಟನೆ ಆಗಿಲ್ಲ ಅಂತ ನ್ಯಾಯಮೂರ್ತಿಗಳು ತೀರ್ಪಲ್ಲಿ ಹೇಳಲ್ಲ. ಬಟ್ ಈಗ ಮಾಡಿದವರು ಇವರು ಹೌದು, ಆರೋಪಿಯಾದ ನೀನು ಮಾಡಿಲ್ಲ ಅಂತನೂ ಹೇಳಲ್ಲ, ಸಾಮಾನ್ಯವಾಗಿ ಹೇಳಲ್ಲ. ಅದಕ್ಕೆ ತಕ್ಕಂಗೆ ಸಾಕ್ಷ್ಯಗಳಿಲ್ಲ. ಇವನು ಮಾಡಿದ್ದಾನೆ ಎನ್ನಲು ಸಾಕ್ಷ್ಯಗಳಿಲ್ಲ. ಯಾರೊಬ್ರು ಮಾಡಿರಬೇಕು, ಇವನೇ ಮಾಡಿದ್ದಾನೆ ಅನ್ನಕ್ಕಿರಲ್ಲ. ಹಾಗಾಗಿ ಈ ಸಾಕ್ಷ್ಯಗಳ ಪಾತ್ರ ಆರೋಪ ಪಟ್ಟಿ ಬಂದಾಗ 3,000 ಪೇಜು, 4,000 ಪೇಜು, 66,000 ಪೇಜು, ಅದಿದೆ ಇದಿದೆ, ಅದಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಲಿಂಕ್ ಎ ಗೇಮ್ ಆರ್ಗ್ಯುಮೆಂಟಲ್ಲಿ. ಬಿಕಾಸ್ ವಕೀಲರುಗಳು ಅವರ ಉದ್ಯೋಗ ಮತ್ತು ಅವರ ವೃತ್ತಿ ಧರ್ಮವೂ ಅದೇ. ತನ್ನ ಕಕ್ಷಿದಾರನನ್ನು ಅವರು ತಾವು ಉಳಿಸ್ಕೋಬೇಕು. ಅವ್ರನ್ನ ಬ್ಲೇಮ್ ಮಾಡಕ್ಕೆ ಬರಲ್ಲ ಅದರಲ್ಲಿ. ಅವ್ರದ್ದು ವೃತ್ತಿ ಧರ್ಮ ಅದು. ಸೊ ಅದನ್ನ ಈಗ ಪೊಲೀಸರು ದೊಡ್ಡ ಸವಾಲಿರುತ್ತೆ. ಎಕ್ಸಾಕ್ಟ್ಲಿ. ಈ ಹತ್ಯೆ ಬಯಲಾದ ನಂತರ ದರ್ಶನ್ ಮತ್ತು ಇತರರಿಂದ ಸ್ವಾಧೀನಪಡಿಸಿಕೊಂಡಿದ್ದ ರಕ್ತದ ಕಲೆಗಳಿದ್ದ ಬಟ್ಟೆ, ಚಪ್ಪಲಿಗಳು ಮತ್ತು ಹಲ್ಲೆಗೆ ಬಳಸಿದ್ದ ವಸ್ತುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಅಂದರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸ್ಕೊಟ್ಟಿದ್ರು ಪೊಲೀಸ್ನವರು. ಇದರ ಜೊತೆಗೆ ಡಿಲೀಟ್ ಮಾಡಿದ್ದ ಮೊಬೈಲ್ಗಳು, CCTV DVRಗಳು ಇವನ್ನೆಲ್ಲ ರಿಟ್ರೈವ್ ಕಳಿಸಿದ್ರು. ಇದಕ್ಕೆಲ್ಲ ವರದಿ ಕೊಟ್ಟಿದ್ದಾರೆ ಈಗ. FSL, CFSL ಎಲ್ಲರೂ ವರದಿ ಕೊಟ್ಟಿದ್ದಾರೆ ಈಗ. ಅದು ತಂದಿದ್ದಾರೆ ಆರೋಪ ಪಟ್ಟಿಲಿ. ಬಹು ಸಹಜವಾಗಿ ತಂದಿರ್ತಾರೆ ಅದನ್ನು ಆರೋಪ ಪಟ್ಟಿಲಿ. ಏನು ತಂದಿದ್ದಾರೆ? ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ದರ್ಶನ್ ಮನೆಯಲ್ಲಿ ಒಂದು ಲಾಠಿ ಸಿಕ್ಕಿದೆ. ಆ ಲಾಠಿಯ ಮುಂಭಾಗವೋ ಮಧ್ಯಭಾಗವೋ ಯಾವುದೋ ಜಜ್ಜಿ ಹೋಗಿದೆ. ವಾಟ್ ಎವರ್ ದ ರೀಸನ್ಸ್, ಈ ಲಾಠಿಯಲ್ಲಿ ರಕ್ತದ ಕಲೆ ಇದೆ. ಯಾರದ್ದು? ರೇಣುಕಾಸ್ವಾಮಿದು. ದರ್ಶನ್ ಮನೆ ಸೀಜರ್ ಪ್ರೊಸೀಜರ್ಸು ಕರೆಕ್ಟ್ ಆಗಿದ್ದರೆ, ನಾ ಹೇಳ್ತಿರೋದು ಇದರಲ್ಲಿ ಮಾಡಿದ್ದಾರೆ ಅಂತ ನನಗೆ ಒಂದು ನಂಬಿಕೆ ಬರುವ ರೀತಿ ಇದ್ದಂಗಿದೆ ಇಲ್ಲಿಗ. ಆಗಿದ್ದರೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ರಕ್ತದ ಕಲೆ ಇರುವ ಲಾಠಿ ಇವ್ರ ಮನೇಲಿ ಯಾಕೆ ಬರಬೇಕು? ಸಂಬಂಧನೇ ಇಲ್ಲ ಅನ್ನೋದಾದ್ರೆ. ರಿಪೀಸ್ ಪಟ್ಟಿ, ದೊಣ್ಣೆ, ಬೆಲ್ಟ್ ಮೇಲೆ ರಕ್ತದ ಕಲೆ ಇದೆ. ಸೇಮ್ ಆರ್ಗ್ಯುಮೆಂಟ್ಗಳು. ನಟಿ ಪವಿತ್ರ ಗೌಡ ಚಪ್ಪಲಿಯ ಮೇಲೆಯೂ ರಕ್ತದ ಕಲೆ. ರೇಣುಕಾಸ್ವಾಮಿ DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ. ರೇಣುಕಾ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟಿಂಗ್ ದೃಶ್ಯ ಒಂದು ರಿಟ್ರೈವ್ ಆಗಿದೆ. ಸಿಕ್ಕಿ ಬೀಳುವ ಭಯದಲ್ಲಿ CCTVಯ ವಿಡಿಯೋನ ಡಿಲೀಟ್ ಮಾಡಿಸಿದ್ದರು ನಟ ಅಂತ ಹೇಳ್ತಾರೆ. ನಟ ದರ್ಶನ್ ಡಿಲೀಟ್ ಮಾಡಿಸಿದ್ದ CCTV ವಿಡಿಯೋಗಳು DVR ಇಂದ ರಿಟ್ರೈವ್ ಆಗೋಗಿದೆ. ಈಗ ಟೆಕ್ನಾಲಜಿ ತುಂಬ ಮುಂದಕ್ಕೆ ಹೋಗಿದೆ. ರಿಟ್ರೈವ್ ಆಗಿದೆ ಅಂದರೆ ನಾನು ನನ್ನ ಮೊಬೈಲ್ನಲ್ಲಿ ಡಿಲೀಟ್ ಆದ ತಕ್ಷಣ ಅದು ಆಗಲೇಬೇಕು ಅಂತೇನಿಲ್ಲ. ಕೆಲವೊಮ್ಮೆ ನಾನು ತಂತ್ರಜ್ಞಾನದಲ್ಲಿ ಮೊಬೈಲ್ಗಳ ಬಳಕೆಯಲ್ಲಿ ಭಾಳ ಪರಿಣಿತ ಅಲ್ಲ, ಯಾಕಂದರೆ ನನ್ನ ಹತ್ರ ಇಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ಅದು. ಆದರೂ ಹೇಳ್ತೀನಿ, ಸ್ಟೋರೇಜು ಎಷ್ಟೋ ಸರಿ ಕ್ಲೌಡಲ್ಲಿ ಸ್ಟೋರೇಜ್ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಮಗದೊಂದು ಮಾಡ್ತೀರಿ. ಇಲ್ಲಿ ರಿಟ್ರೈವ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಆಗೋಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ. ಇನ್ನೆಲ್ಲೋ ಸೇವ್ ಇರುತ್ತೆ, ಅದು ಸೇವ್ ಇರುತ್ತೆ. ಅದನ್ನು ತೆಗಿಯೋ ಟೆಕ್ನಾಲಜಿ ಈಗ ಬಂದಿದೆ. ಈಗ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿ ದೀಪಕ್ ಕೂದಲು ಪತ್ತೆ, ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಕ್ವಶನ್ ಈಸ್ ನೆಕ್ಸ್ಟ್ ಏನು? ಚಾರ್ಜಸ್ ಫ್ರೇಮ್ ಆಗುತ್ತೆ, ಆಮೇಲೆ ವಾದ ಪ್ರತಿವಾದಗಳು ನಡೆಯುತ್ತವೆ, ಆಮೇಲೆ ಎವಿಡೆನ್ಸ್ಗಳನ್ನ ಪರಿಗಣಿಸಿ ನ್ಯಾಯಮೂರ್ತಿಗಳು ಒಂದು ತೀರ್ಮಾನವನ್ನು ಕೊಡ್ತಾರೆ. ಹಾಗಾದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾದ ನಮ್ಮಂಥವರುಗಳಿಗೆ ಹುಟ್ಟಬೇಕಾದ ಪ್ರಶ್ನೆ ಏನು? ಇಷ್ಟೆಲ್ಲ ಸಿಗಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ, ಈ ಬಕ್ರಗಳ ಸರ್ ಯಾಕೆ?
ಯಾವುದೇ ಕೊಲೆ ಆರೋಪಿಗಳ ಮೊದಲ ಥಾಟ್ ಏನಿರುತ್ತೆ ಸಾಮಾನ್ಯವಾಗಿ, ಆ ಕ್ಷಣಕ್ಕೆ ಕೋಪದಲ್ಲಿ ಮಾಡಿದ್ದರು ಅಥವಾ ಪೂರ್ವ ಸಂಚನ ಮಾಡಿಕೊಂಡು ಮಾಡಿದ್ದರು, ಆತನ ತಲೆಯಲ್ಲಿ ಓಡುತ್ತಾ ಇರೋದು ಯಾವುದು ಅಂದರೆ ಯಾವ ರೀತಿಯ ಸಾಕ್ಷ್ಯ ಯಾವನಿಗೂ ಸಿಕ್ಕದಂಗೆ ಮಾಡಿಬಿಡಬೇಕು ಅಂತ ಸಾಮಾನ್ಯವಾಗಿ ಫಸ್ಟ್ ಅಟೆಂಪ್ಟ್ ಬರುತ್ತದೆ. ಸೊ ದಟ್ ಈಸ್ ವೈ ಕ್ರಿಮಿನಾಲಜಿ ಸಬ್ಜೆಕ್ಟ್ಸಲ್ಲಿ ಹೇಳುತ್ತಾರೆ, ಇಂಥ ಪ್ರಕರಣಗಳಲ್ಲಿ ಎವ್ರಿ ಅಕ್ಯೂಸ್ಡ್ ವಿಲ್ ಲೀವ್ ಹಿಸ್ ವಿಸಿಟಿಂಗ್ ಕಾರ್ಡ್ ಅಂತ. ಹಾಗಾಗಿ ಅವ್ರದ್ದು ಅದೇ ಉದ್ದೇಶ ಇರುತ್ತೆ. ಅದರದೆಲ್ಲ ಇದ್ದಾಗ ಇದೆಲ್ಲ ಬಿಟ್ಟು ಹೋಗ್ತಾರಾ, ಎಲ್ಲ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಹಾಕಿ ಪೆನಾಯಿಲ್ ಹಾಕಿ ತೊಳೆದು ಉಜ್ಜಿಬಿಟ್ಟು ಎಲ್ಲ ಮಾಡಿಬಿಡ್ಬೇಕಲ್ವಾ ಅಂತಂದರೆ, ದಿಸ್ ಈಸ್ ವೇರ್ ಐ ಹ್ಯಾವ್ ಎ ಪ್ರಾಬ್ಲಮ್. ಈ ಪ್ರಕರಣದಲ್ಲಿ ನನ್ನ ಅನುಮಾನ, ಈ ಆರೋಪ ಪಟ್ಟಿ ಸರಿ ಇದ್ದರೆ ನಾಳೆ ನ್ಯಾಯಾಲಯ ಅದನ್ನು ಒಪ್ಪಿದರೆ, ಬಿಕಾಸ್ ಸ್ಟಿಲ್ ಐ ಕಾಂಟ್ ಸೇ, ನನ್ನ ಅನುಮಾನ ದೇರ್ ಅಪಿಯರ್ಸ್ ಟು ಬಿ ಅನ್ ಅಬ್ಸಲ್ಯೂಟ್ ಆರೋಗೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್. ಈ ಕೃತ್ಯದಲ್ಲಿ ಭಾಗವಹಿಸಿರೋರಿಗೆ ಒಂದು ಸಣ್ಣ ಅಹಮ್ಮು ಮತ್ತು ದಿಮಾಕು, ಯಾರೇನು ಮಾಡ್ಕೋತಾರೆ, ನಮ್ಮನ್ನು ಯಾವನ್ ಟಚ್ ಮಾಡೋನು. ಇದಿದ್ದಾಗ ಈ ನಾಶ ಪ್ರಕ್ರಿಯೆ ಆಲೋಚನೆ ಬರಲ್ಲ. ಯಾರು ಕೇಳ್ತಾನೋ ನಮ್ಮನ್ನು, ಏನು ಮಾಡಿದ್ರು ನಡೆಯುತ್ತೆ, ಏನು ಮಾಡ್ಕೋತಾರ, ನನಗೆ ಅವ್ರು ಗೊತ್ತಿರ್ತಾರೆ, ಇವ್ರು ಗೊತ್ತಿದ್ದಾರೆ, ಅಥವಾ ಅದು ಆ ಶಕ್ತಿ ಇದೆ ಈ ಶಕ್ತಿ ಇದೆ. ಆ ಆರೋಗ್ಯನ್ಸ್ ಏನಿದೆ, ಪ್ರಾಬಬಲಿ ಇಟ್ ಹಸ್ ಗೈಡೆಡ್ ದೆಮ್ ಇದನ್ನ ಹಂಗಂಗೆ ತೆಗೆಲಾಕೊಳ್ಳೋಕ್ಕೆ. ಭಾಳ ಸರಿ ಪ್ರೊಫೆಷನಲ್ ಮರ್ಡರ್ಗಳಾದಾಗ ಭಾಳ ಸರಿ ಸಾಕ್ಷಿಗಳು ಸಿಕ್ಕೋದೇ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ಒಂದು ಓಲ್ಡ್ ಕೇಸ್, ಡಾಕ್ಟರ್ ಚಿತ್ತರಂಜನ್ ಭಟ್ಕಳದಲ್ಲಿ, ನಾನು ಮಾತಾಡ್ತಿರೋದು 30 ವರ್ಷದ ಹಿಂದಿನ ಕತೆ ಇರಬಹುದು. ಶಾಸಕರು ಗುಂಡಿಟ್ಟು ಅವ್ರನ್ನ ಕೊಲ್ಲಲಾಯಿತು, ಗೊತ್ತಾಗಲೇ ಇಲ್ಲ, ಯಾರು ಕೊಂದು ಹಾಕಿದ್ರು ಅಂತ ಗೊತ್ತಾಗಲೇ ಇಲ್ಲ, ಬರಲೇ ಇಲ್ಲ. ಅದು ತುಂಬ ಭಾಳ ಕಷ್ಟ ಆಗೋಯ್ತದು. ಹಾಗಾಗಿ ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿಗಳು ಸಿಗೋದೇ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಎಲ್ಲವೂ ಸಿಗ್ತಾ ಇರೋಂಗಿದೆ, ಲಿಂಕೇಜ್ಗಳು. ಒಂದು ಎರಡನೇದು, ಆಧುನಿಕ ಯುಗದಲ್ಲಿ ಇವತ್ತಂತೂ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅದು ಎಲ್ಲೆಲ್ಲಿ CCTVಗಳಿವೆಯೋ, ಅದು ಎಲ್ಲೆಲ್ಲಿ ಕ್ಯಾಮ್ರಾಗಳಿವೆಯೋ, ಅದು ಯಾರ್ಯಾವನ್ ಮೊಬೈಲ್ ಆನ್ ಮಾಡ್ಕೊಂಡು ನಿಂತಿರ್ತಾನೋ ಯಾರಿಗೂ ಗೊತ್ತಿಲ್ಲ. ನಮಗಿನ್ನೂ ಆ ಮನೋಸ್ಥಿತಿ ಬಂದಿಲ್ಲ. ರಸ್ತೆಯಲ್ಲಿ ಅಂತ ಗುದ್ದುತ್ತಾ ಇದ್ರೆ ಅಲ್ಲೆಲ್ಲೋ ಟಿವಿಗಳಿವೆ, ಅವು ರೆಕಾರ್ಡ್ ಆಗ್ತಾ ಇರುತ್ತೆ. ಈ ಕಾರಲ್ಲಿ ಆಕ್ಸಿಡೆಂಟ್ ಆದಾಗ, ಸಾರ್ ನಾನು ಸೈಡಲ್ಲಿದ್ದೆ ಸಾರ್, ಜೊಯ್ ಅಂತ ಸ್ಪೀಡಲ್ಲಿ ಬಂದು ಗುದ್ದುಬಿಟ್ಟ ಸರ್ ಅಂತ ಹಿಂದೆ ಹೇಳಿದ್ರು. ಇರಬೇಕು ಈ ಕಾರಲ್ಲಿ ಇದ್ದವನಿಗೆ, ಅವನಿಗೆ ದಿಮಾಕ್, ಅವನಿಗೆ ಕೊಬ್ಬವನಿಗೆ ಸಿರಿವಂತಿದ್ದ, ಅವ್ನು ಮಾಡಿರ್ಬೇಕು ಅವನು ಅಂತ ಜನ ಅನ್ಕೋತಿದ್ರು. ಈಗ ಡ್ಯಾಶ್ ಕ್ಯಾಮಲ್ಲಿದ್ದೆ, ಇರಿ ಸರ್ ಆನ್ ಮಾಡೋಣ ಅಂತಂದರೆ ಅವನೇ ನುಗ್ಗು ಬಂದಿರೋದು ಇರುತ್ತದ್ರಲ್ಲಿ. ಹಾಗಾಗಿ ಇವತ್ತಿನ ದಿನ ಟೆಕ್ನಾಲಜಿ ಈಸ್ ಗೋಯಿಂಗ್ ಟು ಕ್ಯಾಚಸ್ ಭಾಳ ಪ್ರಕರಣಗಳಲ್ಲಿ. ಇಲ್ಲೂ ಹಾಗೆ ಆಗಂಗಿದೆ, ಕಪಲ್ಡ್ ವಿತ್ ದಿ ಆರೋಗ್ಯನ್ಸ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಅಂತ ಕಾಣಿಸ್ತಿದೆ. ಇದೆಲ್ಲ ನಿಜವಾದರೆ ಎಸ್